ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಿರುಗಿ ಬೆಳಗಿನ ಜಾವದಲ್ಲಿ ನಾವು ಕ್ರಿಸ್ತನನ್ನ ತಿರಸ್ಕಾರ ಮಾಡುವುದಕ್ಕೆ ಕಾರಣಗಳೇನು ಎಂಬುದನ್ನ ನಾವು ನೋಡಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ. ಎಷ್ಟೋ ದೇವ್ರ ಮಕ್ಕಳಿಗೆ ಪವಿತ್ರಾತ್ಮನ ಮಾತುಗಳ ಅರ್ಥವಾಗುವುದಿಲ್ಲ, ಅಥವಾ ಪವಿತ್ರಾತ್ಮನ ಮಾತನ್ನ ಕೇಳುವುದಕ್ಕೆ ಅವರಿಗೆ ಮನಸ್ಸಿಲ್ಲ. ಪವಿತ್ರಾತ್ಮನು ಪ್ರತಿಯೊಂದು ವಿಷಯದಲ್ಲಿಯೂ ನಮ್ಮನ್ನ ಬಹಳಷ್ಟು ಸೂಕ್ಷ್ಮವಾದ ರೀತಿಯಲ್ಲಿ ಇದೇ ಮಾರ್ಗ, ಇದರಲ್ಲಿಯೇ ನಡೀರಿ ಎಂಬುದಾಗಿ ನಮಗೆ ಕಲಿಸಿಕೊಡುತ್ತಾ ಯೇಸುವನ ದರ್ಶನವನ್ನ ಕೊಡಿಸುವುದಕ್ಕೆ ಮನಸ್ಸು ಮಾಡ್ತಾ ಇರ್ತಾರೆ. ಪವಿತ್ರಾತ್ಮನ ಮುಖ್ಯವಾದ ಕೆಲಸ ಏನಂದ್ರೆ ನಮ್ಮನ್ನು ಯಾವಾಗಲೂ ಯೇಸುವಿನಂತೆ ರೂಪಿಸುವುದೇ ಎಂಬುದಾಗಿ ನಾವು 2 ಕೊರಿಂಥ 3ನೇ ಅಧ್ಯಾಯದ 18ನೇ ವಚನದಲ್ಲಿ ನಾವು ನೇರವಾಗಿ ನಾವು ನೋಡ್ಕೊಳ್ತೇವೆ. ಆದ್ರೆ ಎಷ್ಟೋ ಮಕ್ಕಳಿಗೆ ಯೇಸುವಿನಂತೆ ಆಗುವುದಕ್ಕೆ ಅದು ಇಷ್ಟನೇ ಇರುವುದಿಲ್ಲ. ಕಾರಣ ಏನಂದ್ರೆ ಸೆಲ್ಫ್ ಲೈಫ್, ನಮ್ಮ ವೈಯಕ್ತಿಕವಾದ ಜೀವಿತವನ್ನ ಸಾಗಿಸುತ್ತಾ ತಮ್ಮದೇ ಆದಂತಹ ಬುದ್ಧಿ ಮಟ್ಟವನ್ನ ಬೆಳೆಸಿ ಅವುಗಳನ್ನ ಪ್ರಯೋಗಿಸುವುದರಿಂದ ಅವರು ಅನೇಕ ಸಂದರ್ಭ ಕ್ರಿಸ್ತನ ಮಾರ್ಗವನ್ನ ಅರಿಯದೆ ಆತನನ್ನ ಬಹಳಷ್ಟು ದೂಷಿಸುವಂತ ಅಥವಾ ತಿರಸ್ಕರಿಸುವಂತ ಒಂದು ವಿಷಯಗಳು ಇರ್ತವೆ ಎಂಬುದಾಗಿ ನಾವು ನೋಡ್ಕೋತೀವಿ. ಈ ಕಾರಣ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಪವಿತ್ರಾತ್ಮನಿಗೆ ನಾವು ಹೆಚ್ಚಾಗಿ ಲಕ್ಷ್ಯ ಕೊಡುವಾಗ ಪವಿತ್ರಾತ್ಮನ ಮುಖ್ಯ ಉದ್ದೇಶ ಏನಂದ್ರೆ ಯೇಸುವಿನ ವಿಷಯಗಳನ್ನ ನಮಗೆ ತೋರಿಸಿಕೊಡುವುದು. ಯೋಹಾನ್ ಬರೆಸುವಾರ್ತೆ 16ನೇ ಅಧ್ಯಾಯದ 13-14ನೇ ವಚನದಲ್ಲಿ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸ್ತಾನೆ. ಆತನು ತನ್ನಷ್ಟಕ್ಕೆ ತಾನು ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡ್ತಾನೆ ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸ್ತಾರೆ. ಆತನು ನನ್ನದ್ರೊಳಗಿಂದ ತೆಗೆದನು, ಯೇಸುವಿನೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸ್ತಾನೆ. ಪವಿತ್ರಾತ್ಮನ ಮುಖ್ಯ ಕೆಲಸ ಯೇಸುವನ್ನ ಮಹಿಮೆ ಪಡಿಸುವಂಥದ್ದು. ಅದಕ್ಕಾಗಿ ನಾವು ಹೆಚ್ಚು ಪವಿತ್ರಾತ್ಮನ ಮಾತನ್ನ ಕೇಳುವಾಗ ನಾವು ಆತನ ಮಹಿಮೆಯಲ್ಲಿ ಆತನ ಪ್ರಭಾವದಲ್ಲಿ ಜೀವಿಸುವುದಕ್ಕೆ ಸಾಧ್ಯ. ನನ್ನ ಪ್ರಿಯರೇ, ಅದಕ್ಕಾಗಿ ಆ ಅಭಿಷೇಕವನ್ನು ಹೆಚ್ಚು ಅಪೇಕ್ಷೆ ಮಾಡಬೇಕು ಎಂಬುದಾಗಿ ನಾವು ನೋಡಿಕೊಳ್ತೇವೆ. 1 ಯೋಹಾನ 2ನೇ ಅಧ್ಯಾಯದ 27ನೇ ವಚನ, ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕ ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕ ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡು, ಅಂದ್ರೆ ಯೇಸುವಿನ ವಿಷಯದಲ್ಲಿ ನಮಗೆ ಆಳವಾದ ಸತ್ಯಾರ್ಥಗಳನ್ನು ಪ್ರಕಟಗೊಳಿಸಿ ನಮ್ಮನ್ನ ಮಹಿಮೆಗೆ ಸೇರಿಸುವುದನ್ನು ನಾವು ನೋಡ್ಕೋತೇವೆ. ಈ ಕಾರಣ ಪವಿತ್ರಾತ್ಮನಿಗೆ ಲಕ್ಷ್ಯ ಕೊಡುವ, ಯಾರು ಪವಿತ್ರಾತ್ಮನಿಗೆ ಲಕ್ಷ್ಯ ಕೊಡುವುದಿಲ್ಲವೋ ಅವರು ಪಾಪದಲ್ಲಿ ಜೀವಿಸ್ತಾರೆ ಎಂಬುದಾಗಿ ಇಬ್ರಿಯರ ಬರೆದ ಪತ್ರಿಕೆ 3ನೇ ಅಧ್ಯಾಯದ 7ನೇ ವಚನ. ಆದ್ದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನ ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಳ್ಬೇಡ್ರಿ. ಯಾರು ಕಠಿಣ ಮಾಡ್ಕೊಳ್ತಾರೋ ಅವರು ನೋಡ್ರಿ 12ನೇ ವಚನ, ಸಹೋದರಿ ನೋಡಿಕೊಳ್ಳ್ರಿ, ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯ ನಿಮ್ಮೊಳಗೆ ಸೇರ್ತದೆ. ಸೋ ವೆರಿ ಡೇಂಜರಸ್. ನನ್ನ ಪ್ರಿಯ ದೇವಜನರೇ, ಪವಿತ್ರಾತ್ಮನಿಗೆ ಈ ಬೆಳಗಿನ ಜಾವದಲ್ಲಿ ಲಕ್ಷ್ಯ ಕೊಡೋಣ. ಪವಿತ್ರಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು, ಪವಿತ್ರಾತ್ಮನೇ ನನ್ನನ್ನು ಲೀಡ್ ಮಾಡುವುದಾಗಿ ಒಪ್ಪಿಸಿಕೊಟ್ಟು ನಡೆಯುವುದಕ್ಕೆ ಇಷ್ಟ ಮಾಡೋಣ. ಆ ರೀತಿಯಲ್ಲಿ ಆಗುವಂತ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.